ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯಶ್ವಂತ್. ನೀವು ನೋಡ್ತಾ ಇರೋದು ಯಶ್ವಂತ್ ಬ್ಲಾಗ್ಸ್. ನಮ್ ಜೊತೆ ಇದ್ರೆ ತೇಜಸ್ ಅವರು. ನಮಸ್ಕಾರ ಗುರು. ನಮ್ಮ ಪ್ರಕಾರ ಮುಂದಿನ RCB ಪಂದ್ಯ ರೋಮಾಂಚಕ ಪಂದ್ಯ ಅಂತ ಹೇಳ್ಬೋದು. RCB ವರ್ಸಸ್ CSK. ಅದು ನಡೀತಾ ಇರೋದು ಎಲ್ಲಿ? ಬೆಂಗಳೂರಿನಲ್ಲಿ. ಇಲ್ಲಿ ಹೆಂಗೆ ಅಂದ್ರೆ ಇದು ಒಂದೊಂದ್ಸರಿ ಕನ್ಫ್ಯೂಸ್ ಆಗ್ಬಿಡುತ್ತೆ ನಮ್ಗೆ. ಇದು ಇಲ್ಲಿ CSK ಫ್ಯಾನ್ಸ್ಗಳು ತುಂಬಾ ಜನ ತುಂಬ್ತಾರೆ ಸ್ಟೇಡಿಯಂ ಅಲ್ಲಿ. ಆದ್ರೆ ತುಂಬಾ ಹುಷಾರಾಗಿರಿ. ಸುಮ್ನೆ ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೂ ಉರ್ಸಕ್ಕೆಲ್ಲ ಹೋಗ್ಬೇಡಿ. ಕೊನೆಗೆ ಹೋಯ್ತಾ ಆಮೇಲೆ ತುಂಬಾ ಉರ್ಸ್ ಕಳಿಸ್ಬಿಡ್ತಾರೆ. ಆಮೇಲೆ ಯಾಕೆ ಬೇಕು ನಿಮ್ಗದು? ಅಲ್ವಾ? ಮತ್ತೆ ಅದೇನೋ ಲಾಲಿಪಾಪ್ ಎಲ್ಲ ಇಟ್ಕೊ ಬರೋದು ಅದೆಲ್ಲ ಮಾಡಕ್ ಹೋಗ್ಬೇಡಿ. ಆಮೇಲೆ ನಿಮ್ಗೆ ಎಲ್ಲಿಡ್ತಾರೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಯಾಕೆ ಬೇಕದು? ಮೆಟ್ರೋದಲ್ಲೆಲ್ಲ ಬನ್ನಿ ಎಂಜಾಯ್ ಮಾಡಿ. ಮೆಟ್ರೋದಲ್ಲೆಲ್ಲ ಜಾಸ್ತಿ ಲಾಸ್ಟ್ ಟೈಮ್ ಯಾರು ಇದ್ ಮಾಡಕ್ ಹೋಗಿದ್ರು. ನಮ್ಮವರು ಸರಿಯಾಗಿ ಬಿಟ್ಟಾರೆ ನೋಡ್ರಪ್ಪ. ಮ್ಯಾಚು ಎಂಜಾಯ್ ಮಾಡಿ. CSK ಆಗ್ಲಿ, RCB ಆಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ, ಕ್ರಿಕೆಟ್ ಬಿ ಎ ಸ್ಪೋರ್ಟ್ಸ್. ನಿಮ್ಗೊಂದು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇರ್ಬೇಕು. ಇರ್ಲಿ, ಯಾರೋ ಗೆಲ್ತಾರೆ ಸೋಲ್ತಾರೆ, ಇಟ್ಸ್ ಪಾರ್ಟ್ ಆಫ್ ಎ ಗೇಮ್. ನೋಡಿ, ಇನ್ನೊಂದೇನು ನಾನು CSK ಫ್ಯಾನ್ಸ್ ಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಗುರು ನೀವು ಬರೀ ಒಂದ್ ಸೀಸನ್ ಅಲ್ಲಿ 4-5 ಮ್ಯಾಚ್ ಕಂಟಿನ್ಯೂಸ್ ಆಗಿ ಸೋತಿದ್ಕೆ ಆ ಚಪಾಕ್ ಸ್ಟೇಡಿಯಂ ಅಲ್ಲಿ ಟಿಕೆಟ್ಸ್ ಫಿಲ್ ಆಗ್ತಾ ಇಲ್ಲ, ಅವ್ರು ಸೇಲ್ ಆಗ್ತಿಲ್ವಂತ. ಇವ್ ಬೆಂಗಳೂರಿಗೆ 17 ಸೀಸನ್ ಸೋತವ್ರೆ. ಅನ್ಬಾಕ್ಸ್ ಇವೆಂಟ್ ಟಿಕೆಟ್ ಸಿಗಲ್ಲ. ನಿಯತ್ತಿರ್ಬೇಕಂಡ್ರಯ್ಯ. ಮೂರೇ ನಿಮಿಷಕ್ಕೆ ಸೇಲ್ ಆಗಿದೆ ನಮ್ದು RCB ಮತ್ತೆ ಅಂದ್ರೆ ನಾನು ಬ್ಲಾಕ್ ಅಲ್ಲಿ ಎಷ್ಟಕ್ಕೆ ಮಾಡ್ತಾ ಇರ್ತಾರೆ ಗೊತ್ತಾ? ಅಲ್ಲದೆ ಬ್ಲಾಕ್ ಅಲ್ಲಿ ಇದ್ಬಿಡು. ನನಗೇನಿಸುತ್ತೆ ಅಂದ್ರೆ CSK ಮತ್ತೆ RCB ಅದು ಫುಲ್ ಹೈಪ್ ಇದೆ. ಎಲ್ಲಾರು ಹೇಳ್ತಾರೆ MI ವರ್ಸಸ್ ಇದು CSK ಗೆದ್ದವ್ರೆ, ಅದ್ ಗೆದ್ದವ್ರೆ, ಇದ್ ಗೆದ್ದವ್ರೆ. ಇಲ್ಲ, CSK ವರ್ಸಸ್ RCB ಪ್ರೈಮ್. ಸದರನ್ ಡರ್ಬಿಗಿರೋ ಮರ್ಯಾದೆ ಬೇರೆ ಯಾವ ಮ್ಯಾಚ್ಗೂ ಇಲ್ಲ. 3 ನಿಮಿಷದಲ್ಲಿ ಸೇಲ್ ಆಗಿದೆ ಅಂದ್ರೆ ಅದು ನಮ್ಮಲ್ಲೂ ಎಷ್ಟು ಜನ CSK ಸಪೋರ್ಟರ್ಸ್ ಇದಾರೆ ಅಂತ ತೋರಿಸುತ್ತೆ. ಪ್ಲಸ್ ಬಟ್ ನಾನ್ ಹೇಳಿದ್ ಗೊತ್ತಾ, ಇರ್ರಿ ಸಾಕು. CSK ಸಪೋರ್ಟರ್ಸ್ ಇರ್ಲಿ. ನನ್ ಮುಂದೆನೆ ಕೆಲವು CSK ಇಷ್ಟು ವರ್ಷ ಸಪೋರ್ಟ್ ಮಾಡ್ಕೊಂಡಿರೋರ್ಗೆ ಬೈತೀರಿ. ಗುರು, ನೀವು ನಿಮ್ ಟೀಮ್ ನ ಬ್ಯಾಕ್ ಮಾಡ್ಬೇಕು. ಸೋತಾಗ ನೋಡ್ರಿ, ಗೆದ್ದಾಗ ಮತ್ತೆ ಅವ್ರ ಹಿಂದೆ ನಿಂತ್ಕೊಂಡು ತಲಾ ಫಲ ಅಂತೆಲ್ಲ ಅನ್ನೋದಲ್ಲ. ಇಲ್ಲ ಗೆದ್ರೆ ಸೋತ್ರು ಅಷ್ಟೇ. ಗುರು, ನಮ್ಮವರು ನಾವು ಅವ್ರ ಜೊತೆ ಇರ್ತೀವಿ ಅನ್ನೋದಿರ್ಬೇಕು. ಯಾವತ್ತೂ ಅಷ್ಟೇ ನಿಯತ್ ಇರ್ಬೇಕು. ಈಗ ನಾವೇನ್ ವಿರಾಟ್ ಕೊಹ್ಲಿಗೋಸ್ಕರ ಬೆಂಗಳೂರು ಸಪೋರ್ಟ್ ಮಾಡ್ತಾ ಇಲ್ಲ. ಬೆಂಗಳೂರು ಕರ್ನಾಟಕ ಅನ್ನೋ ಹೆಸರಿದೆಯಲ್ಲ, ಅದಕ್ಕೋಸ್ಕರ ಸಪೋರ್ಟ್ ಮಾಡ್ತಾ ಇರೋದು. ನೀವು ಅಷ್ಟೇ ಚೆನ್ನೈ ಅನ್ನೋ ಟೀಮ್ಗೋ ಇಲ್ಲ ನಿಮ್ಗೊಬ್ಬ ಆಟಗಾರನ ಮೇಲೆ ಅಭಿಮಾನ ಇದ್ರೆ ಸೋಲ್ಲಿ ಗೆಲ್ಲಿ ಸಪೋರ್ಟ್ ಮಾಡಿ. ಆಟ ಯಾವಾಗ್ಲೂ ಒಂದೇ ತರ ಇರಲ್ಲ. ಎಲ್ಲ ಯಾವತ್ತು ಇವತ್ತು 100 ನಾಳೆ ಔಟ್ ಆಗ್ಬೋದು, ಇಲ್ಲ ನಾಳೆ ಔಟ್ ಆದವನು ಇವತ್ತು ಸೆಂಚುರಿ ಹೊಡಿಬೋದು. ಇಟ್ಸ್ ಪಾರ್ಟ್ ಆಫ್ ಎ ಗೇಮ್. ನಾನ್ ಹೇಳೋದು ಇಷ್ಟೇ CSK ಫ್ಯಾನ್ಸ್ಗೆ, ಗುರು ನಿಯತ್ತಿರ್ಲಿ ಟೀಮ್ಗೆ. ಇದೆಲ್ಲ ನೆನ್ಸ್ಕೊಂಡಾಗ ನನಗೊಂದು ಡೈಲಾಗ್ ಜ್ಞಾಪಕ ಬರ್ತೈತೆ. ನಾವು ಪಲ್ಲವರ ಹಾಗೆ ರಣ ಹೇಡಿಗಳಲ್ಲ, ಕದಂಬರು, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು ಅಂತಾರಲ್ಲ, ಹಂಗೆ ನಿಮ್ ಟೀಮ್ ಮೇಲೆ ನಿಮ್ಗೆ ನಿಯತ್ತಿರ್ಲಿ. ಈ ಸುಮ್ನೆ ಪಾಪ ಬೈಕ ಬಿಡಿ ಅವ್ರನ್ನ. ಹೋಗ್ಲಿ, ಸೋತವ್ರ ತಾನೇ, ಹೋಗ್ಲಿ, ಮುಂದಿನ ಸರಿ ಬರ್ತಾರೆ, ಇನ್ನೊಂದ್ಸರಿ ಗೆಲ್ತಾರೆ. ನಮ್ದಿದೆ ಗೊತ್ತಾ, ನಮ್ಮ ಕನ್ನಡದ ಕೋಟೆ ದೀಪದಲ್ಲಿ RCB ಬಗ್ಗೆ ಕೇಳಿದಾಗ ಪುನೀತ್ ರಾಜ್ಕುಮಾರ್ ಅವ್ರಿಗೆ 6 ಸತಿ ಗೆದ್ರು, 6 ಸತಿ ಸೋತ್ರು RCBನೇ, 60 ಸತಿ ಸೋತ್ರು RCBನೇ. ಹೌದು ಗುರು, ಸೋಲು ಗೆಲುವು ಇಟ್ಸ್ ಪಾರ್ಟ್ ಆಫ್ ಅ ಮ್ಯಾಚ್ ಅಷ್ಟೇ. ನಾನು ಹೇಳ್ತಾ ಬ್ಯಾಟಿಂಗ್ ಲೈನಪ್ ಬಂದ್ರೆ RCB ಒಂದು ಸೂಪರ್ ಬ್ಯಾಟಿಂಗ್ ಲೈನಪ್ ಇದೆ. ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ಟಿಮ್ ಡೇವಿಡ್, ರೆಮೋರಿ ಶಫರ್ಡ್ ಇದಾರೆ, ಜಿತೇಶ್ ಶರ್ಮಾ, ಮತ್ತೆ ಕೃಣಾಲ್ ಪಾಂಡ್ಯ. ಹೋದ್ ಮ್ಯಾಚ್ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಇವ್ರಿಗೆಲ್ಲ ಒಂದ್ ಎಂಡಲ್ಲಿ ನಿಂತ್ಕೊಂಡು ಶಕ್ತಿ ತುಂಬ್ತಾರ ಅಂತ ವಿರಾಟ್ ಕೊಹ್ಲಿ. ನಾಳೆ RCB ಚಿನ್ನಸ್ವಾಮಿಲಿ ಫಸ್ಟ್ 3 ಓವರ್ ಪೇಷನ್ಸ್ ಎಲ್ಲ ಆಡ್ಬೇಕು. ಟಾಸ್ ಗೆಲ್ಬೇಕು, ಟಾಸ್ ಗೆದ್ದಿ ಚೇಸಿಂಗ್ ಆಡ್ ಮಾಡ್ಬೇಕು. ನಮ್ಮಲ್ಲಿ ಒಳ್ಳೆ ಬೌಲಿಂಗ್ ಅಟ್ಯಾಕು ಇದೆ. ಆದ್ರೆ ಸ್ವಲ್ಪ ಸ್ಪಿನ್ ಅಲ್ಲಿ ನಂಗೆ ಸ್ವಲ್ಪ ಇದಿದೆ. ಪರವಾಗಿಲ್ಲ, ಮ್ಯಾನೇಜ್ ಮಾಡ್ತಾರೆ. ಚಿಕ್ಕ ಸ್ಟೇಡಿಯಂ ಅಲ್ಲ, ಅನ್ನೋದೊಂದಿದು. ಆದ್ರೆ ಮ್ಯಾನೇಜ್ ಮಾಡ್ತಾರೆ. ಕೃಣಾಲ್ ಪಾಂಡ್ಯ ಅವರು ಸ್ಪಿನ್ನು ಹಾಕ್ತಾರೆ, ಫಾಸ್ಟು ಹಾಕ್ತಾರೆ, ಬೌನ್ಸ್ ಹಾಕ್ತಾರೆ. ತಲೆ ಕೆಡಬೇಕು. ಸ್ಪಿನ್ನರ್ ಬೌನ್ಸ್ ಯಾವ್ದೇದೋ ಆಗ್ತಾನೆ ಗುರು. ಒಂದೊಂದ್ಸರಿ ಕನ್ಫ್ಯೂಸ್ ಆಗ್ಬಿಡುತ್ತೆ ಅವ್ರಿಗೆ. ಒಂದ್ಸರಿ 120 ಕಿಲೋಮೀಟರ್ 130 ಕಿಲೋಮೀಟರ್ ಸ್ಪೀಡ್ ತನಕ ಹೋಗ್ಬಿಡುತ್ತೆ. ಒಂದ್ಸರಿ ಫುಲ್ ಸ್ಲೋಯರ್ ಬಾಲ್ ಆಗ್ತಾನೆ. ಬಟ್ ಇಲ್ಲಿ ಏನೋ ಹಾಕಿ ಅವ್ರು ಚಮಕ್ ಕೊಟ್ಟಿ, ಅವರು ಬ್ಯಾಟ್ಸ್ಮನ್ ಅವ್ರು ಬಾಲ್ ಹಾಕಲ್ಲ, ಬಾಲ್ ಜೊತೆ ಆ ಬ್ಯಾಟ್ಸ್ಮನ್ ನ ಮೈಂಡ್ ಸೆಟ್ ಜೊತೆ ಆಟ ಆಡ್ತಾರೆ. ಹೌದು, ಆತರ ಇರ್ಬೇಕು ಪ್ಲೇಯರ್ಸ್ ಆಕ್ಚುಲಿ. ಮತ್ತೆ ಬೌಲಿಂಗ್ ಯೂನಿಟ್ RCB ಬಂದ್ರೆ ಇಲ್ಲಿ ಜಾಶ್ ಹಜಲ್ವುಡ್ ಇದಾರೆ, ಭುವನೇಶ್ವರ್ ಕುಮಾರ್ ಇದಾರೆ, ಯಶ್ ದಯಾಳ್ ಇದಾರೆ, ಸುಯಾಶ್ ಪ್ರಭುದೇಸಾಯಿ ಇದಾರೆ. ಇಲ್ಲ, ಒಳ್ಳೆ ಬೌಲಿಂಗ್ ಯೂನಿಟ್ ಇದೆ ನಮ್ಗೆ. ನನ್ನ ಪ್ರಕಾರ ನಾಳೆ ನಾವು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 220+ ಸ್ಕೋರ್ ಕೊಟ್ರೆ ಒಳ್ಳೇದು. ಏನನ್ಸುತ್ತೆ? ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಅವ್ರನ್ನ 180 ಒಳಗೆ ಕಟ್ ಹಾಕ್ಬೇಕು. 180 ಸ್ವಲ್ಪ ಜಾಸ್ತಿ ಅನ್ಕೋಬಿಡ್ತೀನಿ. ಯಾಕಂದ್ರೆ ಸ್ವಲ್ಪ ಈ CSK ಅಂದವರು, ಆಮೇಲೆ ಇಲ್ಲಿ ಸಪೋರ್ಟರ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ CSKಗೆ ಅಲ್ಲಿ ಚಪಕ್ಗಿಂತ ಇಲ್ಲೇ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಅಂತ ಅವಾಗ ಸ್ವಲ್ಪ ಹುಮ್ಮಸ್ ಬಂದು ಹೊಡೆದ್ಗಿಡ್ದು ಬಿಟ್ರೆ ಕಷ್ಟ. ನಾನೊಂದೇನು ನಾವು ಸೇಫ್ ಆಗಿ ಆಡೋದ 170 ಅವ್ರನ್ನ ಸಾಧಾರಣವಾಗಿ ತಗೊಳ್ಳೇಬಾರ್ದು. ಅದೇನೆ. ಈಗ ನಾವೆಲ್ಲ ಏನಂದ್ರೆ ಎಲ್ಲಾ ಕಡೆನೂ ಒಂಥರ ಐರನ್ ಆಗ್ಬಿಡುತ್ತಲ್ಲ.
ಈ ಫಸ್ಟ್ ಇದ್ದವರು ಏನು ಎಲ್ಲಾರು ಸೋತ್ಕೊಂಡ್ಬಿಡ್ತಾರೆ, ಸಡನ್ ಆಗಿ ಲಾಸ್ಟ್ ಅಲ್ಲಿ ಇರೋರು ಬಂದು ಹೊಡ್ಬಿಡ್ತಾರೆ, ಹಂಗಾಬಾರ್ದಪ್ಪ. ಅದಾಗಬಾರ್ದು ಅಷ್ಟೇ. CSK ಅವ್ರ ಮೇಲೆ ಮೊದಲೇ ಸೋಲ್ಬಾರ್ದು. ಇನ್ನು ನೆಕ್ಸ್ಟ್ 4 ಮ್ಯಾಚ್ ಅಲ್ಲಿ RCB ಅವರು 3 ಮ್ಯಾಚ್ ಗೆಲ್ಲೇಬೇಕು ಅನ್ನೋದು, ಯಾಕಂದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ನಾವು ಇರಬೇಕು. ಆ 4 ಮ್ಯಾಚ್ ಅಲ್ಲಿ ಇದೇ ಫಸ್ಟ್ ಆಗಿರ್ಬೇಕು. ಹೌದು, ಈ ಮ್ಯಾಚ್ ನಾವು ಗೆಲ್ಲೇಬೇಕು ಅಂತ ಹೇಳ್ತಾ, ಮತ್ತೆ ಈಗ CSK ಅವರ ಬ್ಯಾಟಿಂಗ್ ಲೈನ್ ಅಪ್ ಬಂದ್ರೆ ಅಲ್ಲಿ ಸ್ವಲ್ಪ ಗೊಂದಲಮಯವಾಗಿದೆ. ಅವ್ರಿಗೆ ಇನ್ನು ಯಾವ ಬ್ಯಾಟ್ಸ್ಮನ್ ಆಡ್ಬೇಕು, ಯಾವ ಆರ್ಡರ್ ಆಡ್ಬೇಕು ಅನ್ನೋ ತುಂಬಾ ಗೊಂದಲ ಇದೆ. ಸ್ವಲ್ಪ ಅಂದ್ರೆ ನನ್ಗೆ ಸ್ವಲ್ಪ ಮೆಂಟರ್ಶಿಪ್ ಅಲ್ಲೂ ನಾನು ನೋಡ್ದಂಗೆ ನಮ್ಮ ರಚಿನ್ ರವೀಂದ್ರ ಅವರು ಸೀರೀಸ್ ಆಫ್ ದಿ ಮ್ಯಾಚ್ ಚಾಂಪಿಯನ್ಸ್ ಟ್ರೋಫಿಲಿ ಮ್ಯಾನ್ ಆಫ್ ದಿ ಸೀರೀಸ್ ಆಗಿದ್ದಾರೆ. ಆಗ ನೋಡಿದ್ರೆ ಅವರು ಟೀಮ್ ಅಲ್ಲೇ ಇಲ್ಲ, ಕಾನ್ವೆ ಇಲ್ಲ. ಆಮೇಲೆ ಈಗ ಸತಿ ನೋಡಿದ್ರೆ ಪರವಾಗಿಲ್ಲ ಬ್ಯಾಟಿಂಗು. ಡೆವಿನ್ ಬ್ರಿವಿಸ್ ಅವ್ರು ಆಡ್ತಾ ಇದಾರೆ, ನೆನ್ನೆ ಸ್ಯಾಮ್ ಕರನ್ ಚೆನ್ನಾಗಿ ಆಕ್ಚುಲಿ ಚೆನ್ನಾಗಿ ಆಡಿದ. ನಿಜ, ರವೀಂದ್ರ ಜಡೇಜಾ ಅವರು ಸಾಥ್ ಕೊಡ್ತಾರೆ ಪಾಪ. ಅವ್ರನ್ನು ನೀವು ಲಾಸ್ಟ್ ಮ್ಯಾಚ್ ಅಲ್ಲಿ 3ನೇ ಓವರ್ಗೆ ಬಂದವ್ರು ಪಾಪ, ಅವ್ರು 4ನೇ ಓವರ್ ಬಂದ್ ಪಾಪ ಅವ್ರು ಎಲ್ಲಿಂದ ಆಡ್ತಾರೆ. ಪವರ್ ಪ್ಲೇ ಅಲ್ಲೂ ಸ್ವಲ್ಪ ಚೆನ್ನಾಗಿ ಆಡಿದ್ರು. ಆದ್ರೆ ಅವ್ರಿಗೆ ನಾನು ಇನ್ನೊಂದು ಏನ್ ಅಪ್ರಿಶಿಯೇಟ್ ಮಾಡ್ಬೇಕು ಅಂದ್ರೆ CSK ಟೀಮ್ ಅಲ್ಲಿ ನಮ್ಮ ಲೋಕಲ್ ಆಟಗಾರರಿಗೆ ಸ್ವಲ್ಪ ಚಾನ್ಸ್ ಕೊಡ್ತಾರೆ, ಅವ್ರಿಗೂ ಸ್ವಲ್ಪ ಪ್ಲಾಟ್ಫಾರ್ಮ್. ಈಗ ನೆಕ್ಸ್ಟ್ ಸೀಸನ್ ಹೆಂಗ್ ಆಡ್ಬೇಕು ಅಂತ ಈಗಲೇ ಇಟ್ಸ್ ನಾಟ್ ಎ ಡಮ್ಮಿ ಟೀಮ್, ಒನ್ ಬ್ಯಾಡ್ ಸೀಸನ್ ಅಷ್ಟೇ. ಒನ್ ಬ್ಯಾಡ್ ಸೀಸನ್ ಅದಕ್ಕೋಸ್ಕರ ಇಟ್ಟಿದೀವಿ. ಏನ್ ಅಂದ್ರೆ ನಾವ್ ಏನ್ ಮಾಡಕ್ಕಾಗಲ್ಲ. ನಮ್ ನಿಯತ್ತು, ನಮ್ ನಿಯತ್ತು ಅದು ಕರ್ನಾಟಕದವ್ರು ಮಾತ್ರ ಗೊತ್ತು. ನಾವು ಅಲ್ಲಿ ಪ್ಲೇಯರ್ಗೋಸ್ಕರ ಆಡಲ್ಲ ನಾವು. RCB ಅವರು ಆ ಬೆಂಗಳೂರು ಬೆಂಗಳೂರು ಕರ್ನಾಟಕ ಅಂತ ಬಂದ್ರೆ ನಮ್ ನಿಯತ್ ಯಾವಾಗ್ಲೂ ಅದಕ್ಕೆ ಇದ್ದೇ ಇರುತ್ತೆ. ಎಷ್ಟೋ ಜನಕ್ಕೆ ಆ BFC ಫುಟ್ಬಾಲ್ ಏನು ಗೊತ್ತಿಲ್ಲ, ಸುಮ್ನೆ ಸಪೋರ್ಟ್ ಮಾಡೋಕೆ ಮಾಡ್ತಾರೆ ಅಷ್ಟೇ. ಹಂಗೆ ಅದು ನಮ್ ತನ ಅಂತ ಬಂದ್ಬಿಡುತ್ತೆ. ಅದು ನಮ್ಮ ಉಸಿರು, ನಮ್ಮ ನಾಡು, ನಮ್ಮ ನೆಲ ನುಡಿ ಅನ್ನೋದಿದೆಯಲ್ಲ, ಅದು ಒಳಗಡೆ ಕುದಿತಾ ಇರತ್ತೆ ಯಾವಾಗ್ಲೂ. ಇರ್ಲಿ ಅಂದ್ರೆ ಈಗ ಅವ್ರು ಬೌಲಿಂಗ್ ಯೂನಿಟ್ ಬಂದ್ರೆ ಪರವಾಗಿಲ್ಲ, ಒಂದ್ ಚೂರು ಬೌಲಿಂಗ್ ಯೂನಿಟ್ ಅನ್ಸಿದ್ರು ಅಷ್ಟು. ಅಂದ್ರೆ ನನಗೇನ ಆದ್ರೆ ಪಾರ್ಟ್ ಟೈಮ್ ಬೌಲರ್ಸ್ ಅಂದ್ರೆ ಪಾರ್ಟ್ ಟೈಮ್ ಅವರು ಫುಲ್ ಟೈಮ್ ಆಗ್ಬಿಟ್ಟಿದ್ದಾರೆ. ಅವ್ರು ರವೀಂದ್ರ ಜಡೇಜಾ ಅವರು ಇದಾರೆ, ಅಶ್ವಿನ್ ಅವರು ಚೆನ್ನಾಗ್ ಆಗ್ತಾರೆ. ಅವರೆಲ್ಲ ನಮ್ಮ ಮೇಲೆ ಎದ್ದು ಬರೋಂತ ಪ್ಲೇಯರ್ಸ್ಗಳು. ಆಮೇಲೆ ನೂರ್ ಅಹಮದ್ ಇದ್ದಾರೆ, ಖಲೀಲ್ ಅಹಮದ್ ಒಂದ್ ಸ್ವಲ್ಪ ಕಮೆಂಡಬಲ್ ಬೌಲರ್ಸ್. ಯಾಕಂದ್ರೆ ಪವರ್ ಪ್ಲೇಯರ್ಸ್ ಅಲ್ಲೇ ಈಗ ಜಾಸ್ತಿ ವಿಕೆಟ್ ತಗೊಂತಾ ಇರೋಂತ ಒನ್ ಆಫ್ ದಿ ಇದ್ರಲ್ಲಿ ಮೋಸ್ಟ್ ವಿಕೆಟ್ ಟೇಕರ್ ಬರೀ ಪವರ್ ಪ್ಲೇ ಅಂದ್ರೆ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಬರೀ ಪವರ್ ಪ್ಲೇ ಅಲ್ಲಿ ಮಾತ್ರ ಅವರು ಪವರ್ ಪ್ಲೇ ಅಲ್ಲೇ ಫೋಕಸ್ ಮಾಡ್ತಾರೆ ಅವ್ರನ್ನ ಜಾಸ್ತಿ. ನಿನ್ನ ಒಂದು ಅನಿಸಿಕೆ ಪ್ರಕಾರ ನಾಳಿನ ಮ್ಯಾಚ್ ಕನ್ಕ್ಲೂಷನ್ ಬಂದ್ರೆ ಯಾರು ಗೆಲ್ಬಹುದು ಶನಿವಾರದ ಪಂದ್ಯನ? ಹೈ ಟೆನ್ಷನ್ ಮ್ಯಾಚ್ ಆಗಿರೋದ್ರಿಂದ ನನಗೂ ಸ್ವಲ್ಪ ಪುಕ್ಕ ಅಂತಿದೆ. ಐ ವಿಲ್ ಬ್ಯಾಕ್ ಫಾರ್ RCB. ನಾನು ಐ ವಿಲ್ ಬ್ಯಾಕ್ ಫಾರ್ RCB. 70% RCB, 30% CSK ಚಾನ್ಸ್ ಇದೆ ಅಂತ ನನ್ನ ಒಂದು ಅಭಿಪ್ರಾಯ ಈ ಒಂದು ಪಂದ್ಯದಲ್ಲಿ. ಸೊ ವೀಕ್ಷಕರೇ ನೋಡೋರಲ್ಲ, ಇದು ನಮ್ಮ ಒಂದು ಪ್ರೀ ಮ್ಯಾಚ್ ಅನಾಲಿಸಿಸ್ ಆಗಿತ್ತು. ನಮ್ಮ ಪ್ರಕಾರ ಮುಂದಿನ ಪಂದ್ಯ ರೋಚಕವಾಗಿರುತ್ತೆ. ನೀವು ಮ್ಯಾಚ್ ನೋಡಿದ್ಮೇಲೆ ಪೋಸ್ಟ್ ಮ್ಯಾಚ್ ರಿವ್ಯೂಗೆ ನಾವು ನಿಮ್ ಮುಂದೆ ಬರ್ತೀವಿ. ನಿಮ್ಮ ಅನಿಸಿಕೆ ಏನು? ನಿಮ್ಗೆ RCB ಗೆಲ್ಲುತ್ತೆ ಅಂತ ಅನ್ಸುತ್ತಾ? ಕಮೆಂಟ್ ಮಾಡಿ. ನಾನು ಗೆಲ್ಲುತ್ತೆ ಬಿಡುತ್ತೆ ಅದ್ ಬೇರೆ, ನೀನು ಫಿನಿಶ್ ಮಾಡಕ್ಕಿಂತ ಮುಂಚೆ ನಂದೊಂದೇ ಒಂದು ಸ್ವಲ್ಪ ನನಗೆ ಕುತೂಹಲ ಇದೆ. ಆಗ್ಲೇ 4 ದಿವಸ ಆಯ್ತು ಏನು ಮ್ಯಾಚ್ ಆಗ್ತಾ ಇಲ್ಲ ನಮ್ಮ RCB ಅವ್ರದ್ದು. ಅದೊಂದು ಸರಿ ಅವ್ರು 2 ವರ್ಷ ಬ್ಯಾನ್ ಆಗಿ ಪಾಪ 2 ವರ್ಷ ಅವ್ರು ಹೆಂಗ್ ಕಾಯ್ದವ್ರೆ ಅಂತ ನನ್ಗೊಂತರ ಕುತೂಹಲ. ಅದು CSK ಫ್ಯಾನ್ ಗಳಿಗೆ ಕೇಳ್ಬೇಕು, ಅದು 2 ವರ್ಷದ ಹೆಂಗ್ ಕಾಯ್ದ್ರು. ನಾವು RCB ಅವ್ರನ್ನ ಕಾಯಕ್ಕಾಗಲ್ಲ. 4 ದಿವಸಕ್ಕೆ ಟೆನ್ಷನ್ ತಡ್ಕೊಳಕ್ ಆಯ್ತಲ್ಲ ನಮ್ಗೆ. ಇರ್ಲಿ ಅಂದ್ರೂ ನಾವು ಎಂದಿನಂತೆ RCB ಫಾರ್ ಎವರ್ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರೀ ಮ್ಯಾಚ್ ರಿವ್ಯೂ ನಾವು ಮುಗಿಸ್ತಾ ಇದೀವಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್.